ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ, ಯಾವುದೇ ರೀತಿಯ ಅಡೆತಡೆಗಳು ಕೂಡ ಬರಬಾರದು, ನಿರ್ವಿಘ್ನವಾಗಿ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಶ್ರೀರಾಮನ ಭಕ್ತ ಆಂಜನೇಯನ ಮೊರೆ ಹೋಗಿರುವಂತದ್ದು. ಆಂಜನೇಯ ಸ್ವಾಮಿಗೆ 1008 kg ಮಧು ಅಭಿಷೇಕ ಕೂಡ ನಡೆಸಲಾಗ್ತಾ ಇದೆ. ನಾನೀಗ ಆ ಒಂದು ಸ್ಥಳದಲ್ಲಿ ಇದ್ದೀನಿ. ನನ್ನ ಹಿಂಭಾಗದಲ್ಲಿ ಏನು ಕಾಣ್ತಾ ಇದೆ, ಈ ಒಂದು ದೇವಸ್ಥಾನ 100 ವರ್ಷಗಳ ಇತಿಹಾಸ ಇರುವಂತಹ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮಂಡ್ಯ ಜಿಲ್ಲೆ ಮದ್ದೂರು ನಗರದಲ್ಲಿರುವಂತಹ ಈ ಒಂದು ದೇವಸ್ಥಾನ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿರುವಂಥ ಆಂಜನೇಯನ ಮೂರ್ತಿಗೆ ಇವತ್ತು 1008 kg ಮಧು ಅಭಿಷೇಕವನ್ನು ಕೂಡ ನೆರವೇರಿಸ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ದೇಶದ ಕೋಟಿ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಮೈಸೂರು ಮೂಲದ ಶಿಲ್ಪಿ ಕೆತ್ತಿರುವಂತಹ ವಿಗ್ರಹವೇ ಅಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮ ಸಾಕಷ್ಟು ಯಶಸ್ವಿಯಾಗಲಿ, ಯಾವುದೇ ರೀತಿಯ ಅಡೆತಡೆಗಳು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300 ಕೂಡ ಬರಬಾರದು ಅಂತೇಳಿ ಬೆಂಗಳೂರು ಮೂಲದ ದಂಪತಿಗಳು ಕೂಡ 1008 kg ಜೇನಿನ ಅಭಿಷೇಕ ಮಾಡಿಸೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಅಭಿಷೇಕ ಕಾರ್ಯಕ್ರಮ ಕೂಡ ನೆರವೇರ್ತಾ ಇದೆ. ಒಂದ್ ಕಡೆ ಘೋಷ ವಾಕ್ಯಗಳು ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ನಡೀತಾ ಇರುವಂತದ್ದು ದೃಶ್ಯದಲ್ಲಿ ನೀವು ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಜೇನಿನ ಹನಿ 1008 kg ಈ ಒಂದು ಅಭಿಷೇಕವನ್ನ ಮಾಡಿಸದೆ ಯಾವುದೇ ರೀತಿಯ ಅಡೆತಡೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಒಂದು ಬೆಳಗ್ಗೆಯಿಂದಲೇ ಕೂಡ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ದೇವರಿಗೆ ವಿವಿಧ ರೀತಿಯ ಅಭಿಷೇಕಗಳನ್ನು ಕೂಡ ಮಾಡಿಸಲಾಗುತ್ತೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಮಧು ಅಭಿಷೇಕ ಕೂಡ ಬಹಳಷ್ಟು ಶ್ರೇಷ್ಠ. ಹೀಗಾಗಿಯೇ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದೇವರಿಗೆ ಅಭಿಷೇಕ ಕೂಡ ಆಗ್ತಾ ಇದೆ. ಮಧು ಅಭಿಷೇಕ ಅಂದ್ರೆ 22ರಂದು ಸಾಕಷ್ಟು ಕಾತುರದಿಂದ ದೇಶದ ಜನರು ಕೂಡ ಕಾಯ್ತಾ ಇದ್ದಾರೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಆಂಜನೇಯ ರಾಮನ ಪರಮ ಭಕ್ತ, ಅವನಿಗೆ ಈ ಒಂದು ಅಭಿಷೇಕವನ್ನ ಮಾಡಿದ್ರೆ ಒಳತಾಗತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ರೀತಿಯ ಒಂದು ಅಭಿಷೇಕಕ್ಕೂ ಕೂಡ ಮೈಸೂರು ಮೂಲದ ಬೆಂಗಳೂರು ಮೂಲದ ದಂಪತಿಗಳು ಕೂಡ ಮುಂದಾಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ. ಇದು ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ. ನಾನು ಕೂಡ ಈ ಒಂದು ದೇವಸ್ಥಾನದ ಅರ್ಚಕರನ್ನು ಕೂಡ ಮಾತಾಡಿಸ್ತೀನಿ, ಯಾಕಾಗಿ ಈ ರೀತಿಯ ಅಭಿಷೇಕವನ್ನು ಕೂಡ ಮಾಡುವಂಥದ್ದು, ಇದರಿಂದ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ನಾನು ಅವ್ರನ್ನ ಮಾತಾಡಿಸ್ತೀನಿ. ಈ ಒಂದು ದೇವಸ್ಥಾನದ ಅರ್ಚಕರಾದಂಥ ಪ್ರದೀಪ್ ಆಚಾರ್ಯರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರು ಕೂಡ TV9 ಜೊತೆ ಮಾತಾಡ್ತಾರೆ, ಯಾಕಾಗಿ ಈ ರೀತಿಯ ಅಭಿಷೇಕವನ್ನು ಮಾಡುವಂಥದ್ದು, ಇದರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ಪ್ರಮುಖವಾಗಿ ಜನವರಿ 22ರಂದು ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹೀಗಾಗಿ ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಗುರುಗಳ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಮಧು ಅಭಿಷೇಕ ನಡೀತಾ ಇದೆ, ಯಾಕಾಗಿ ಈ ಒಂದು ಅಭಿಷೇಕವನ್ನು ಮಾಡಿಸ್ತಾ ಇರುವಂಥದ್ದು ಪ್ರಮುಖವಾಗಿ? ಪ್ರಥಮ ಹನುಮನ್ನಾಮ, ದ್ವಿತೀಯ ಭೀಮವೇಚ, ಪೂರ್ಣ ಪ್ರಜ್ಞ ಪ್ರತಿಸು ಭಗವತ್ಕಾರ್ಯ ಸಾಧಕ. ಶ್ರೀಪಾದರಾಜರು ಮತ್ತು ವ್ಯಾಸರಾಜರು ಇಬ್ಬರು ಸೇರಿ 732 ಆಂಜನೇಯನ ಪ್ರತಿಷ್ಠೆ ಮಾಡಿದ್ದಾರೆ. ಅದರಲ್ಲಿ ಇದೊಂದು ಬಹಳ ಜಾಗೃತವಾಗಿರುವಂಥ ಪ್ರಾಣದೇವರಿದು. ಹನುಮ, ಭೀಮ, ಮಧ್ವ 3 ಅವತಾರ ಅಂತಿರುವಂಥ ಪ್ರಾಣದೇವರಿದು. ಇಲ್ಲೇ ಈಗ ಅಯೋಧ್ಯೆ ರಾಮ ಮಂದಿರ 22ನೇ ತಾರೀಕು ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಆದ್ದರಿಂದ ಯಾವುದೇ ನಿರ್ವಿಘ್ನವಿಲ್ಲದೆ, ಯಾವುದೇ ಅಡೆತಡೆಗಳಿಲ್ಲದೇ ಒಂದು ಸುಸೂತ್ರವಾಗಿ ಆ ಕಾರ್ಯಕ್ರಮ ನಡಿಬೇಕು ಅಂತೇಳಿ ಈ 1008 ಲೀಟರ್ ಮಧು ಅಭಿಷೇಕವನ್ನು ಇಲ್ಲಿ ಮಾಡ್ತಾ ಇದ್ವಿ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಗುರುಗಳೇ, ಪ್ರಮುಖವಾಗಿ ರಾಮ ಅಂದರೆ ಒಂದು ಕಡೆ ಎಲ್ಲೋ ಆಂಜನೇಯನ ಹೆಸರು ಕೇಳಿ ಬರುತ್ತೆ. ರಾಮನ ಪರಮ ಭಕ್ತ ಆಂಜನೇಯ ಅಂತೇಳಿ, ಆಂಜನೇಯಂಗೆ ಇವತ್ತು ಮಧು ಅಭಿಷೇಕ ಆಗ್ತಾ ಇರುವಂಥ ಇದ್ರ ಬಗ್ಗೆ ಹೇಳುವಂಥದ್ದಾದರೆ, ಮಧು ಅಭಿಷೇಕ ನಮ್ಮಲ್ಲಿ ಬಹಳ ವಿಶೇಷ. ನಮ್ಮ ಮಧ್ವ ಸಂಪ್ರದಾಯದಲ್ಲಿ ಮಧು ಅಭಿಷೇಕ ವಾಯುಸ್ಥಿತಿ ಪುನಶ್ಚರಣ, ಹರಿವಾಯುಸ್ಥಿತಿ ಪುನಶ್ಚರಣ ಅಂತ ಬಹಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಇದು. ಅಂಥದ್ದು ಇವತ್ತು 1008 ಲೀಟ್ರು ಸುಮಾರು ಸರಿ ನಾವು ಈಗ ವಾಯುಸ್ಥಿತಿಗಳನ್ನ ಹೇಳಿ ಮನ್ಯಸೂಕ್ತ ಹೇಳಿ ದೇವರಿಗೆ ಅಭಿಷೇಕ ಮಾಡ್ತಾಯಿದ್ದೀವಿ. ಇದು ಇಡೀ ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಿರುವಂಥದ್ದು. ಈ ಒಂದು ಕಡೆ ಅಭಿಷೇಕಗಳು ಭಾಳಷ್ಟು ಇರುತ್ತೆ, ಕ್ಷೀರ ಅಭಿಷೇಕ, ಬೇರೆ ಬೇರೆ ಅಭಿಷೇಕಗಳಿರುತ್ತೆ. ಜೇನಿನ ಅಭಿಷೇಕ ಮಾಡುವಂಥದ್ದು ವಿಶೇಷ ಏನು ಗುರುಗಳೇ? ಇದು ಮಧು ಅಭಿಷೇಕ ಅನ್ನೋದು ಬಹಳ ವಿಶೇಷ. ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ ಎಲ್ಲ ಕೇಳಿರ್ತೀರ. ಆದರೆ ಮಧು ಅಭಿಷೇಕ ವಾಯುಸ್ಥಿತಿ ಹೇಳುವಂಥದ್ದು ಮಧು ಅಭಿಷೇಕದಲ್ಲೇ ಜಾಸ್ತಿ. ಅದು ಜಲಾಭಿಷೇಕ ಮತ್ತು ಮಧು ಅಭಿಷೇಕ. ಮಧು ಅನ್ನೋದೇ ಬಹಳ ವಿಶೇಷವಾದಂಥದ್ದು. ಸೊ ಅದರಿಂದನೇ ಮಾಡೋದು ದೇವರ ವಿಗ್ರಹ ಸದಾ ಅದು ಶುದ್ಧಿ ಆಗತ್ತೆ ಅನ್ನೋದು ಒಂದಿದೆ.
ಇದಿಷ್ಟು ಕೂಡ ದೇವಸ್ಥಾನದ ಅರ್ಚಕರ ಮಾತುಗಳು. ಸಾಕಷ್ಟು ಅಭಿಷೇಕಗಳಿದೆ, ಅದರಲ್ಲೂ ಕೂಡ ಮಧು ಅಭಿಷೇಕ ಸಾಕಷ್ಟು ವಿಶೇಷವಾದಂಥ ಅಭಿಷೇಕ. ಹೀಗಾಗಿ ರಾಮನ ಭಕ್ತ ಆಂಜನೇಯನ್ಗೆ ಇವತ್ತು ಈ ರೀತಿಯ 1808 kg ಅಭಿಷೇಕ ಕೂಡ ನಡೀತಾ ಇದೆ ಅನ್ನುವಂಥದ್ದು TV9 ಜೊತೆ ಹಂಚಿಕೊಂಡಿದೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್ TV9 ಮಂಡ್ಯ.